ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಈ ಒಂದು ಇದರಲ್ಲಿ ಭಾಳಷ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಇಂಪಾರ್ಟೆಂಟು ತುಂಬ ಲಕ್ಕಿ ಸೈನ್ಗಳು ಸಹ ಈ ಒಂದು ಕೈಯಲ್ಲಿದ್ದಾವೆ. ಸೊ ಹಾಗಾಗಿ ಕೈಯನ್ನು ಈ ಪ್ರಿಡಿಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಎಸ್, ಇಲ್ಲಿ ನೋಡಿ, ಸ್ಪೆಷಲಿ ನಿಮಗೆ ಇಲ್ಲಿ ಕಾಣ್ತಾ ಇರೋದು ನೋಡಿದ್ರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಹೇಳಿದ್ದೀನಿ ನಿಮ್ಗೆ ಅದು ಗೆರೆ ಕಾಣಬೇಕಲ್ಲ, ಅದಕ್ಕೆ ಈ ರೀತಿ ಒಂದು ಸೂರ್ಯ ರೇಖೆ ಇರೋದನ್ನು ಕಾಣಿಸುತ್ತೆ. ಅದಕ್ಕೆ ಹೊಂದ್ಕೊಂಡಂತೆ ಒಂದು ಈ ರೀತಿ ತ್ರಿಭುಜ ಇರೋವಂಥದ್ದನ್ನು ಕಾಣಿಸುತ್ತೆ. ಈ ರೀತಿ ತುಂಬ ರೇರ್ ಈ ಥರ ಇರೋದು. ಈ ಥರ ರೇರ್ ಆಗಿರೋವಂಥ ಒಂದು ಸಿಂಬಲ್ ಇದ್ದರೆ ವ್ಯಕ್ತಿ ತುಂಬ ದೊಡ್ಡ ಸರ್ಕಾರಿ ಉದ್ಯೋಗವನ್ನು ಪಡಿತಾನೆ, ಅತ್ಯಂತ ಅಜರಾಮರವಾದ ಕೀರ್ತಿಯನ್ನು ಸಹ ಪಡಿತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಹಸ್ತರೇಖಾಶಾಸ್ತ್ರದಲ್ಲಿ ನೋಡಿ, ಅಷ್ಟೇ ಅಲ್ಲ, ಇಲ್ಲಿ ಒಂದು ನೋಡ್ಬೋದು, ಈ ಒಂದು ರೇಖೆ ಇದೆ, ಈ ಸೂರ್ಯರೇಖೆ ಹೊಂದ್ಕೊಂಡಂತೆ ಇಲ್ಲೊಂದು ತ್ರಿಭುಜ ಮತ್ತು ಇಲ್ಲೊಂದು ತ್ರಿಭುಜ ಇರುವಂಥದ್ದನ್ನು ಕಾಣ್ತೀವಿ. ಈ ಥರ ತುಂಬ ಅಂದರೆ ತುಂಬ ರೇರು. ಈ ಥರ ಇರುವಂಥವ್ರು ನಾನು ಹೇಳಿದಂತೆ ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಇನ್ನು ಇದೊಂದು ಸ್ಪಷ್ಟವಾದಂಥ ರೇಖೆ. ಇದನ್ನು ನೋಡಿ, ಈ ಒಂದು ಜೀವನ ರೇಖೆಯ ಒಂದು ಎಡ್ಜಿಂದ ಒಂದು ಸ್ಪಷ್ಟವಾದ ರೇಖೆ ಶನಿ ಪರ್ವತದ ಕಡೆ ಬರ್ತಾ ಇರೋದನ್ನು ಕಾಣಿಸುತ್ತೆ. ಇದರ ಅರ್ಥನೂ ಅಷ್ಟೇ, ವ್ಯಕ್ತಿ ಸಾಕಷ್ಟು ಈ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದಂಥ ಯಶಸ್ಸನ್ನು, ಹಣವನ್ನು ಗಳಿಸುವಷ್ಟು ಸಾಮರ್ಥ್ಯ ಅವರಿಗೆ ಇದೆ ಅಂತ ಹೇಳ್ಬೋದು. ಇನ್ನು ಶನಿ ಪರ್ವತಕ್ಕೆ ಬಂದರೆ, ಶನಿ ಪರ್ವವನ್ನು ನಾವು ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೆ ನೋಡ್ತೀವಿ. ಸೊ ಇಲ್ಲಿ ನೋಡಿ, ಹಣಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನೋಡಬೇಕಾದ್ರೆ ಇಲ್ಲಿ ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ ಭಾಳ ಸ್ಪಷ್ಟವಾಗಿರೋದನ್ನು ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ನೋಡಿ, ಇಲ್ಲಿಂದು ಹೀಗೆ ಇರೋದನ್ನು ಕಾಣಿಸುತ್ತೆ. ಸೊ ಇದು ತುಂಬ ಸ್ಪಷ್ಟವಾಗಿ ಇವರು ಭಾಳಷ್ಟು ಅಂದರೆ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂಥ ಅಥವಾ ಗುಪ್ತ ವಿದ್ಯೆಗಳಲ್ಲಿ ಪರಿಣಿತಿ ಇರೋದನ್ನು ಸಹ ಕಾಣ್ತಾ ಇದ್ವಿ. ಹಾಗೆ ನೋಡಿ, ಇಲ್ಲಿ ಒಂದು ಸ್ಥಿರ ಧನ ರೇಖೆ ಇರೋದನ್ನು ಕಾಣಿಸುತ್ತೆ. ಇಲ್ಲಿ ಪಕ್ಕ ಎರಡು ರೇಖೆ ಇರೋದನ್ನು ಕಾಣಿಸುತ್ತೆ, ಮತ್ತು ಇಲ್ಲಿ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಹೀಗೆ ಇವರು ಭಾಳಷ್ಟು ಒಂದು ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಅವರ ಲೈಫಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಸಿಂಬಲ್ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿದೆ. ಆ್ಯಕ್ಚುಲಿ ಇದು ನೋಡಿ, ಇದು ನಮಗೆ ಸೈಮನ್ ಲೈನ್ ಅಂತ ಕರಿತೀವಿ. ಅಂದರೆ ಹೃದಯ ರೇಖೆ ಮತ್ತು ಹಾರ್ಟ್ ಲೈನ್ ಎರಡೂ ಮಿಕ್ಸಪ್ ಆಗಿರೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಆದರೆ ನಾವು ಸ್ಪಷ್ಟವಾಗಿ ತುಂಬ ಸೀರಿಯಸ್ಸಾಗಿ ನೋಡಿದಾಗ ನಮಗಿಲ್ಲೊಂದು ವಿಶೇಷವಾದ ಸಿಂಬಲ್ ಕಾಣುತ್ತೆ ನೋಡಿ. ಇದೊಂದು ಹಾರ್ಟ್ ಲೈನ್ ಅಂತ ಕರಿಬೋದು, ಅಥವಾ ಸೈಮನ್ ಲೈನ್ ಅಂತ ಕರೆದ್ರೆ ಇದನ್ನು ನಾವು ಇಲ್ಲಿ ನೋಡಿ, ಇಲ್ಲಿಂದ ಭಾಗ್ಯ ರೇಖೆ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಮತ್ತು ಇಲ್ಲೊಂದು ಈ ರೀತಿ ಸೇರೋದನ್ನು ಕಾಣಿಸುತ್ತೆ ನೋಡಿ. ತುಂಬ ಸ್ಪಷ್ಟವಾದಂಥ ಒಂದು ಸಿಂಬಲ್ ಅಂತ ಕರಿಬೋದು ಈ ಒಂದು. ಸೊ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಒಂದು ಐಲ್ಯಾಂಡ್ ಸಿಂಬಲ್ ಥರ ಕಾಣಿಸ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಹಂಗಾಗಿ ಇವರು 35-45 ವರ್ಷದ ಆಸುಪಾಸಲ್ಲಿ ಇವರು ಒಂದು ಡಿಸಿಷನ್ ಮೇಕಿಂಗಲ್ಲಿ ಸಾಕಷ್ಟು ಮಿಸ್ಟೇಕನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಡಿಸಿಷನ್ ಮೇಕಿಂಗನ್ನು ಆದಷ್ಟು ಚೆನ್ನಾಗಿ ಮಾಡಿದ್ರೆ ಅವರ ಲೈಫಲ್ಲಿ ಉತ್ತಮವಾದಂಥ ಅವಕಾಶಗಳು ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ, ಇಲ್ಲಿಂದ ಒಂದು ಭಾಗ್ಯರೇಖೆ ನೋಡಿ, ಹೀಗೊಂದು ಭಾಗ್ಯರೇಖೆ ಇದೆ, ಇಲ್ಲಿಂದ ಹೀಗೊಂದು ಭಾಗ್ಯರೇಖೆ ಇದೆ. ಇಲ್ಲಿ ಮನಿ ಟ್ರಯಾಂಗಲ್ ಅಕ್ಯುರೇಟಾಗಿ ಕ್ರಿಯೇಟ್ ಆಗಿಲ್ಲ. ಸೊ ಹಾಗಿದ್ರೆ ತುಂಬ ಉತ್ತಮವಾದಂಥ ಒಂದು, ನೋಡೋಣ ಬನ್ನಿ, ಝೂಮ್ ಮಾಡಿಬಿಟ್ಟು ನೋಡೋಣ ಆಗಿದೆಯಾ ಇಲ್ವ ಅಂತ. ಆಗಿದೆ ಅಂತಲೇ ಹೇಳೋಣ. ಯಾಕಂದರೆ ನೋಡಿ, ಇಲ್ಲಿಂದ ನಮ್ಮ ರೇಖೆ ಸ್ಪಷ್ಟವಾಗಿ ಇಲ್ಲೋಗಿ ಸೇರಿದೆ, ಮತ್ತು ಇಲ್ಲಿಂದ ಒಂದು ರೇಖೆ ಹೀಗೆ ಸೇರೋದನ್ನು ಕಾಣಿಸುತ್ತೆ. ಇದು ಮನಿ ಟ್ರಯಾಂಗಲ್ ಅಂತ ಕರಿಬೋದು. ಸೊ ಈ ಒಂದು ಮನಿ ಟ್ರಯಾಂಗಲ್ ಭಾಳಷ್ಟು ಹಣವನ್ನು ಉಳಿಸುವಷ್ಟು ಐಡಿಯಾವನ್ನು ಕೊಡುತ್ತೆ. ಇವರ ಲೈಫಲ್ಲಿ ಹಣದ ಸಮಸ್ಯೆ ಏನು ಅಷ್ಟಾಗಿ ಇರೋದಿಲ್ಲ. ಆದರೆ ಇಲ್ಲಿ ಒಂದು ಬ್ಯಾಡ್ ಡಿಸಿಷನ್ ಮೇಕಿಂಗಿಂದ ಭಾಳಷ್ಟು ಸಫರ್ ಆಗುವಂಥ ಸಾಧ್ಯತೆಗಳಿದೆ. ಡಿಸಿಷನನ್ನು ತುಂಬ ಸ್ಪಷ್ಟವಾಗಿ ಮಾಡಿ ಅಂತ ಹೇಳ್ಬೋದು. ಎಸ್, ಉಳಿದಂತೆ ಏನು ತೊಂದರೆಗಳು ಇಲ್ಲ ನೋಡಿ. ಇಲ್ಲಿ ಒಂದು ಸೆಕೆಂಡ್. ಎಸ್ ನೋಡಿ, ಇಲ್ಲಿ ಹೆಬ್ಬೆರಳು ನೋಡಿ
ಫಸ್ಟ್ ಪ್ಯಾರೇಜಿನ ಫಸ್ಟ್ ಅರ್ಧದವರೆಗೂ ಬಂದಿದೆ. ಸೊ ಹಾಗಾಗಿ ಸಾಕಷ್ಟು ಉತ್ಸಾಹ ಇದೆ, ಆತ್ಮವಿಶ್ವಾಸವೂ ಸಹ ಇದೆ ಅಂತ ಇವ್ರಿಗೆ ಹೇಳ್ಬೋದು ಫ್ರೆಂಡ್ಸ್. ಸೊ ಈಗ ಅದೇ ರೀತಿ ಇದು ಒಂದು ವಿಶೇಷವಾದಂಥ ಕೈಯನ್ನು ಸಹ ನೋಡೋಣ. ಇದು ಬೋನಸ್ ಹ್ಯಾಂಡ್ ಅಂತಲೂ ಕರೆಯೋಣ. ಬೇಕಾದರೆ ನೋಡಿ, ಇಲ್ಲಿಂದ ಬುಧ ರೇಖೆ ಎಷ್ಟು ಸ್ಪಷ್ಟವಾಗಿ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಈ ರೀತಿ ಸ್ಪಷ್ಟವಾದ ಬುಧ ರೇಖೆ ಇದ್ದಾಗ ವ್ಯಕ್ತಿ ಸಾಕಷ್ಟು ಹಣವನ್ನು ಗಳಿಸ್ತಾರೆ ಹಾಗೂ ಅದನ್ನು ತುಂಬ ಯೋಚನೆ ಮಾಡಿ ಉಳಿಸ್ಕೋತಾರೆ ಅಂತ ಹೇಳ್ಬೋದು. ಗಳಿಸೋದಷ್ಟೇ ಅಲ್ಲ, ಉಳಿಸೋದು ಮುಖ್ಯ. ಉಳಿಸ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ನಿಮಗೆ ಲೈನ್ ತೋರಿಸ್ಬೇಕಂದ್ರೆ ಇದೊಂದು ಭಾಗ್ಯರೇಖೆ ನೋಡಿ, ಭಾಳ ಸ್ಪಷ್ಟವಾಗಿ ಅದು ಶನಿ ಪರ್ವತವನ್ನು ಸಹ ತಲುಪಿರೋದನ್ನು ಕಾಣಿಸುತ್ತೆ. ಸೊ ಹೀಗಿದ್ದಾಗ ಆ ವ್ಯಕ್ತಿ ಸಾಕಷ್ಟು ಹಣಕಾಸಿನ ವಿಚಾರದಲ್ಲೂ ಸಹ ಭಾರಿ ಒಂದು ಉತ್ತಮವಾದಂಥ ಸಿಂಬಲ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರೋದೇನಪ್ಪ ಅಂದರೆ, ಈ ರೀತಿ ಬುಧ ರೇಖೆ ಇರುವಂಥವರು ಸಾಕಷ್ಟು ಹಣವನ್ನು ಖರ್ಚು ಮಾಡೋದಿಲ್ಲ. ಎಷ್ಟೋ ಬಾರಿ ತುಂಬ ಅಗತ್ಯ ಇದ್ರೂ ಅದನ್ನು ಒಂದು ಖರ್ಚು ಮಾಡದೆ ಅದನ್ನು ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸಂಬಂಧಗಳಲ್ಲಿ ವಿರಸಗಳು ಸಹ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ಫ್ಲಾಗ್ ಸಿಂಬಲ್ ಥರ ಕಾಣಿಸ್ತಾ ಇದೆ. ಇದು ಅಷ್ಟೇ ಇವರ ವ್ಯಾಪಾರದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಉತ್ತಮವಾದಂಥ ಮಾತುಗಾರಿಕಾ ಕೌಶಲ್ಯ ಇದೆ ಸಹ ಇವರಿಗೆ. ಮತ್ತು ಇಲ್ಲಿ ವಿಶೇಷವಾದಂಥ ಸಿಂಬಲ್ ನೋಡಿ, ಇಲ್ಲೊಂದು ಸೂರ್ಯರೇಖೆ ಇದೆ. ಆದರೆ ಸೂರ್ಯರೇಖೆಗೆ ಇಲ್ಲೊಂದು ಕಟ್ಟಿದೆ, ಇಲ್ಲೊಂದು ಕಟ್ಟಿದೆ. ಹೀಗಿದ್ದಾಗ ಎಷ್ಟೋ ಬಾರಿ ತುಂಬ ಸಣ್ಣ ಪುಟ್ಟ ಒಂದು ಕಾರಣದಿಂದ ಇವರಿಗೆ ಸಿಗಬೇಕಾದಂಥ ದೊಡ್ಡ ಒಂದು ಇದು ತಪ್ಪಿ ಹೋಗುವಂಥ ಸಾಧ್ಯತೆಗಳು ಇರುತ್ತೆ, ದೊಡ್ಡ ಸ್ಥಾನಮಾನ ಅಂತ ಹೇಳ್ಬೋದು. ಇನ್ನು ಜೀವನ ರೇಖೆಯಿಂದ ಒಂದು ಬ್ರ್ಯಾಂಚು ಗುರುಪರ್ವ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಇವರು ಭಾಳಷ್ಟು ತುಂಬ ದೊಡ್ಡ ಒಂದು ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ ಅಂತಲೂ ಹೇಳ್ಬೋದು. ಮತ್ತು ಇಲ್ಲೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನೋಡಿ, ಇಲ್ಲೊಂದು ರಾಹು ರೇಖೆ ತುಂಬ ಸ್ಟ್ರಾಂಗಾಗಿ ಕಟ್ ಮಾಡ್ತಾ ಇರೋದನ್ನು ಕಾಣಿಸುತ್ತೆ. ಅಂದರೆ ಸರಿಸುಮಾರು ಒಂದು 18-20 ವಯಸ್ಸಲ್ಲಿ, ನೆಕ್ಸ್ಟು 34-35 ಆಸುಪಾಸಲ್ಲಿ ಇವರಿಗೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿರ್ತಾರೆ. ಆನಂತರ ಅಂಥ ಏನು ಸಮಸ್ಯೆಗಳು ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಬುಧ ರೇಖೆಗೆ ಒಂದು ಇಲ್ಲಿ ಅಡ್ಡ ರೇಖೆ ಇದೆ. ಸರಿಸುಮಾರು ಒಂದು 28-30 ಆಸುಪಾಸಲ್ಲಿದೆ. ಆನಂತರ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಮತ್ತು ಇಲ್ಲಿ ನೋಡಿ, ಒಂದು ಶುಕ್ರ ವಲಯ ಅಂತ ಕರೀತಾರೆ ಇದನ್ನು. ಶುಕ್ರ ಪರ್ವತದ ಹತ್ರ ಇರಲಿಲ್ಲ ಅಂದರೂ ಶುಕ್ರ ವಲಯ ಅಂತ ಕರೀತಾರೆ. ಈ ಥರ ವ್ಯಕ್ತಿ ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಇದು ತುಂಬ ಕ್ಲಿಯರಾಗಿ ಮಾರ್ಕ್ ಆಗಿದ್ದರೆ ಭಾಳಷ್ಟು ಅನುಕೂಲ ಅಂತ ಹೇಳ್ಬೋದು. ಆದರೆ ಇಲ್ಲಿಂದ ಮತ್ತು ಇಷ್ಟಿದೆ, ಈ ಮಧ್ಯದಲ್ಲಿ ಗ್ಯಾಪ್ ಇರೋದನ್ನು ಕಾಣಿಸುತ್ತೆ. ಹೀಗಿದ್ದಾಗ ವ್ಯಕ್ತಿ ತುಂಬ ಸೂಕ್ಷ್ಮವಾಗಿ ಬಹಳಷ್ಟು ವಿಚಾರಗಳನ್ನು ಯೋಚನೆ ಮಾಡ್ತಾನೆ ಕಳೀತಾರೆ ಅಂತ ಅನಿಸುತ್ತೆ. ಪ್ರೋಗ್ರೆಸ್ಸು ಸ್ವಲ್ಪ ಸ್ಲೋ ಆಗುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ಹೇಳಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.